ಸೊ ಮೊದಲನೇ ಪ್ರಶ್ನೆ, ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಪ್ರೊವೈಡ್ಸ್, ಕರ್ನಾಟಕ ರಾಜ್ಯ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿ ಅರ್ಹ ರೈತರಿಗೆ ಹೆಚ್ಚುವರಿ ಹಣಕಾಸಿನ ನೆರವು ನೀಡುತ್ತದೆ. ಹೌದಾ? ಎಸ್, ಒಂದು ಸರಿ ಇದೆ. ಹೆಚ್ಚಿನ ಹಣಕಾಸು ಅಂದ್ರೆ ಅಡಿಷನಲ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತಾರೆ. ಯಾರಿಗೆ ಅಂದ್ರೆ ಎಲ್ಲ ಎಲಿಜಿಬಲ್ ಫಾರ್ಮರ್ಸ್, ಪಿ ಎಂ ಕಿಸಾನ್ ಅಡಿ ಇರುವ ಎಲ್ಲ ಫಾರ್ಮರ್ಸ್ಗೆ ಅಡಿಷನಲ್ ಬೆನಿಫಿಟ್. ಎಷ್ಟು ಎಷ್ಟು ಕೊಡ್ತಾರೆ ಅಂತ ಕೇಳಿದ್ರೆ, ಇಟ್ ಗಿವ್ಸ್ ಅಂದ್ರೆ ಇದು 3 ಕಂತುಗಳಲ್ಲಿ ಹೆಚ್ಚುವರಿ 3,000 ರೂಪಾಯಿಗಳನ್ನು ನೀಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ 1 ಸರಿಯಾಗಿದೆ. ಸೊ ಬಿ ಅನ್ನ ಕ್ಯಾನ್ಸಲ್ ಮಾಡಬಹುದು ಮತ್ತು ಡಿ ಅನ್ನ ಕ್ಯಾನ್ಸಲ್ ಮಾಡಬಹುದು. ಈಗ ಆಪ್ಷನ್ 2 ಏನಿದೆ ದಟ್ ಈಸ್ ರಾಂಗ್. ಯಾಕಂದ್ರೆ 3 ಕಂತುಗಳಲ್ಲಿ ಸೊ ಈ ಎರಡು ಸ್ಟೇಟ್ಮೆಂಟ್ 2 ತಪ್ಪಾಗಿರೋದ್ರಿಂದ ಆಪ್ಷನ್ ಎ ಸರಿಯಾದ ಉತ್ತರ. ಎಷ್ಟು ಕೊಡ್ತಾರೆ ಅಂದ್ರೆ 4,000 ರುಪೀಸು 2 ಕಂತುಗಳಲ್ಲಿ. ಸೊ 2 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಅಡಿಷನಲ್ ಅಮೌಂಟ್ ಅನ್ನ ಪಿ ಎಂ ಕಿಸಾನ್ ಕರ್ನಾಟಕ ಸ್ಕೀಮ್ ಇದು. ಸೊ ಅದಲ್ಲದೆ ಪಿ ಎಂ ಕಿಸಾನಿನ ಬಗ್ಗೆ ಹೇಳಬೇಕು ಅಂದ್ರೆ ಪಿ ಎಂ ಕಿಸಾನ್ ಇಂದು ಒಂದು ಹೊಸ ಮೊಬೈಲ್ ಆಪ್ ರಿಲೀಸ್ ಮಾಡಿದ್ದಾರೆ. ಸೊ ಇದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಅಂತ ಗವರ್ಮೆಂಟ್ ಆಫ್ ಕರ್ನಾಟಕ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರಿನ ಕೆಳಗೆ ಬರುವಂತದ್ದು. ವಿತ್ ಫೀಚರ್ಸ್ ಏನು ಅಂತ, ಈ ಫೀಚರ್ಸ್ ಏನು ಅಂದ್ರೆ KYC ಇದೆ ಮತ್ತು ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್, ಸ್ಟೇಟಸ್ ಏನಿದೆ ಅವ್ರದ್ದು, ಯಾರು ಆಲ್ರೆಡಿ ರಿಜಿಸ್ಟರ್ಡ್, ಅಪ್ಡೇಷನ್ ಮತ್ತು ಬೆನಿಫಿಷಿಯರಿ ಸ್ಟೇಟಸ್. ಸೊ ಇದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ರಿಲೇಟೆಡ್ ಆದಂತಹ ಒಂದು ನ್ಯೂಸ್. ರೈಟ್. ಮುಂದಿನ ಪ್ರಶ್ನೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮಂಡಳಿಯನ್ನು ಪರಿಸರ ಸಂರಕ್ಷಣಾ ಕಾಯ್ದೆ 1986ರ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಂತ ಕ್ವೆಶ್ಚನ್. ಈ ಮಂಡಳಿಯ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಸೊ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಇರೋದ್ರಿಂದ ಇದನ್ನ ನಾವು ವಾಟರ್ ಪೊಲ್ಯೂಷನ್ ಕಂಟ್ರೋಲ್ ಆಕ್ಟ್ 1994ರಲ್ಲಿ ಏನು ಈ ಆಕ್ಟ್ ಇದೆ ಇದರ ಕೆಳಗೆ ಇರುವಂತದ್ದು. ಇದು ಎನ್ವೈರನ್ಮೆಂಟ್, ವಾಯುಮಾಲಿನ್ಯ ಆಕ್ಟ್ ಮತ್ತು ಪರಿಸರ ಸಂರಕ್ಷಣೆ ಕಾಯ್ದೆ ಎರಡನ್ನೂ ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ಹಾಗಾಗಿ ಈ ಪ್ಲಸ್ ವಾಟರ್ ಪೊಲ್ಯೂಷನ್ ಎಲ್ಲವನ್ನೂ ಇಂಪ್ಲಿಮೆಂಟ್ ಮಾಡುತ್ತೆ. ಬಟ್ ಇದು ಎಸ್ಟಾಬ್ಲಿಷ್ ಆಗಿರೋದು ಎನ್ವಿರಾನ್ಮೆಂಟ್ ಆಕ್ಟ್ ಅಡಿಯಲ್ಲ, ವಾಟರ್ ಪೊಲ್ಯೂಷನ್ ಆಕ್ಟ್ ಅಡಿ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಪೊಲ್ಯೂಷನ್ ಅಂತ ಇಲ್ಲಿದೆ ಮತ್ತು ಪೊಲ್ಯೂಷನ್ ಪ್ರಿವೆನ್ಷನ್ ಅಂಡ್ ಪೊಲ್ಯೂಷನ್ ಅಂತ ನೆನಪಿದೆ. ಸೊ ಹಾಗೆ ನೆನ್ಪಿಟ್ಕೋಬಹುದು. ಮತ್ತು ಇದರ ಹೆಡ್ ಆಫೀಸ್ ಬೆಂಗಳೂರಲ್ಲಿದೆ. ಕರೆಕ್ಟ್ ಆಗಿದೆ. ಕರ್ನಾಟಕ ರಿಲೇಟೆಡ್ ಎನ್ವಿರಾನ್ಮೆಂಟ್ ಕರೆಂಟ್ ಅಫೇರ್ಸ್ ಪ್ರಶ್ನೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಕಂಡುಬರುವ ಕೆಳಗಿನ ಯಾವ ಪ್ರಾಣಿಗಳು IUCN ತೀವ್ರ ಅಳಿವಿನಂಚಿನಲ್ಲಿರುವ ಅಂದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ ಜಾತಿಯ ವರ್ಗಕ್ಕೆ ಸೇರಿವೆ? ಸೊ ಫಸ್ಟ್ ಇವೆಲ್ಲವೂ ಪಶ್ಚಿಮ ಘಟ್ಟದಲ್ಲಿರುವಂತಹದ್ದೇ ಆಗಿರುತ್ತೆ ಮತ್ತು ಇದರಲ್ಲಿ ಕೆಲವು ಮಾತ್ರ ಕ್ರಿಟಿಕಲಿ ಎಂಡೇಂಜರ್ಡ್. ಯಾವುದಲ್ಲ ಅಂತ ಹೇಳ್ಬೇಕು. ದತ್ತಾತ್ರೇಯ ರಾತ್ರಿ ಕಪ್ಪೆ, ಸಿಂಹ ಬಾಲದ ಮೆಕಾಕ್ ಮತ್ತು ಗ್ಲಿಪ್ಟೋಫೊರಾಕ್ಸ್ ಕುದುರೆಮುಖಿನಿಸ್ ಮತ್ತು ಕೊಟ್ಟಿಗೇರ್ ಡ್ಯಾನ್ಸಿಂಗ್ ಫ್ರಾಗ್ ಅಂತ ಕೊಟ್ಟಿದ್ದಾರೆ. ಸೊ 1 2 3 2 3 4 1 3 4 ಹಾಗೂ 1 2 3 4. ಲಯನ್ ಟೈಲ್ಡ್ ಮಕಾಕ್ ಏನಿದೆ ಇದು ಬಹಳ ನ್ಯೂಸಿನಲ್ಲಿ ಯಾವಾಗ್ಲೂ ಇರುವಂತದ್ದು ಮತ್ತು ಇದು ಕ್ರಿಟಿಕಲಿ ಎಂಡೇಂಜರ್ಡ್, ತೀವ್ರವಾಗಿ ಅಳಿವಿನಂಚಿ ಇರುವಂತದ್ದಲ್ಲ. ಸೊ 2 ಅನ್ನ ನಾವು ಎಲಿಮಿನೇಟ್ ಮಾಡಬಹುದು. ಸೊ 2 ಎಲಿಮಿನೇಟ್ ಮಾಡ್ತಿದ್ದಂಗೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ 2 ಇದೆ, ಇದನ್ನ ಕ್ಯಾನ್ಸಲ್ ಮಾಡಬಹುದು. ಇಲ್ಲಿ 2 ಇದೆ, ಇದನ್ನ ಕ್ಯಾನ್ಸಲ್ ಮಾಡಬಹುದು ಮತ್ತು ಇಲ್ಲಿ ಕೂಡ 2 ಇದೆ, ಇದನ್ನು ಕ್ಯಾನ್ಸಲ್ ಮಾಡಬಹುದು. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಸೊ ಏನಪ್ಪಾ ಲಯನ್ ಟೇಲ್ಡ್ ಮಕಾಕ್ ಅಂದ್ರೆ, ಇದು ಲಯನ್ ಟೇಲ್ಡ್ ಮಕಾಕ್. ಓಕೆ, ಇದು IUCN ಬರೀ ಎಂಡೇಂಜರ್ಡ್ ಅಂದ್ರೆ ಅಳಿವಿನಂಚಿನಲ್ಲಿರುವಂತದ್ದು. ಅದರ ಪ್ರಶ್ನೆ ಇರೋದು ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತದ್ದು. ಸೊ ಆಪ್ಷನ್ ಸಿ ಕರೆಕ್ಟು. ಇದನ್ನ ಬಿಟ್ಟು ಇನ್ಯಾವುದಿದಾವೆ ಅಂತ ಕೇಳಿದ್ರೆ ಗುಂಡಿಯಾ ಭಾರತೀಯ ಕಪ್ಪೆ, ಸೈಲೋರಿನಸ್ ಟೆನ್ಯೂರ್ ಅಂತ, ಕೋಲಾರ್ ಲೀಫ್ಡ್ ಬ್ಯಾಟ್. ಇವೆಲ್ಲವೂ ನಾವು ನೆನಪಿನಲ್ಲಿ ಇಟ್ಕೊಳ್ಳೋದು ಕಷ್ಟ. ರಫ್ ಆಗಿ ಹೇಳ್ತೀನಿ ಹೇಗ್ ನೆನ್ಪಿಟ್ಕೋಬೇಕು ಅಂತ. ಫ್ರಾಗ್ಗಳು 3 ಇದಾವೆ. ಓಕೆ, ಇದು ಮತ್ತು ಇದು ಏನಿದೆ ಇವೆರಡು ಫಿಶಸ್. ಓಕೆ, ಮತ್ತು ಒಂದು ಬ್ಯಾಟ್ ಇದೆ. ಇವೆಲ್ಲವೂ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ನೆನ್ಪಿಟ್ಕೋಬೇಕು.
ರೈಟ್. ಮುಂದಿನ ಪ್ರಶ್ನೆ, ಕೆಳಗಿನಲ್ಲಿ ಯಾವುದು ಸರಿಯಾಗಿದೆ? ನೇತ್ರಾವತಿ ನದಿ ಮಾಲಿನ್ಯದ ಹರಿಹರ ಪಾಲಿಫೈಬರ್ ಕಂಪನಿ ವಿರುದ್ಧ ಚಳುವಳಿ ನಡೆಯಿತು. ಸೊ ನೇತ್ರಾವತಿ ನದಿಯ ಸೊ ಎರಡು ಪಾರ್ಟ್ ಇದೆ. ಒಂದು ನೇತ್ರಾವತಿ ನದಿಯ ಮಾಲಿನ್ಯ ಮತ್ತು ಹರಿಹರ ಪಾಲಿಫೈಬರ್ ಕಂಪನಿ. ಹರಿಹರ ಪಾಲಿಫೈಬರ್ ಕಂಪನಿ ವಿರುದ್ಧ ನಡೆಯಿತು, ಇದು ಸರಿಯಾಗಿದೆ. ಓಕೆ, ಆದ್ರೆ ಇದು ನೇತ್ರಾವತಿ ನದಿಯ ಮೇಲಿರುವಂತದ್ದಲ್ಲ. ಸೊ ಆಪ್ಷನ್ 1 ತಪ್ಪಾದಂತಹ ಉತ್ತರ. 1 ತಪ್ಪಾಗುತ್ತಿದ್ದಂತೆ ನಾವು ಎ ಮತ್ತು ಸಿ ಅನ್ನ ಕ್ಯಾನ್ಸಲ್ ಮಾಡಬಹುದು, ಯಾಕಂದ್ರೆ ಸಿ ಅಲ್ಲಿ 1 ಮತ್ತೆ 2 ಅಂತ ಹೇಳ್ತಾ ಇದ್ದಾರೆ, ಇದರಲ್ಲಿ 1 ಇಲ್ಲ. ಸೊ ಸಿ ಅನ್ನ ಕ್ಯಾನ್ಸಲ್ ಮಾಡಬಹುದು. ಇವಾಗ ನಾವು 50% ಕ್ಲೋಸ್ ಬಂದಿದೀವಿ ಆನ್ಸರ್ಗೆ. ಐದರ್ ಇಟ್ ಈಸ್ ಬಿ ಆರ್ ಡಿ. ಸುಪ್ರೀಂ ಪ್ಲಕ್ ಮತ್ತು ಪ್ಲಾಂಟ್ ಆಂದೋಲನದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಳೀಯ ಜನರ ಭೂಮಿಯ ಅಂತರ್ಗತ ಹಕ್ಕನ್ನು ಎತ್ತಿ ಹಿಡಿದಿದೆ. ಸೊ ಈ ತರದ್ದು ಜನರಿಕ್ ಆಗಿರುವಂತದ್ದು ಇಂಡಿಜಿನಸ್ ಪೀಪಲ್, ಸ್ಥಳೀಯ ಜನರ ಭೂ ಅಂತರ್ಗತ ಹಕ್ಕನ್ನು ಎತ್ತಿ ಹಿಡಿದಿದೆ ಅಂತೇನಿದೆ, ಸರಿಯಾಗಿದೆ ಉತ್ತರ. ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ಯಾಕೆ ಅಂದ್ರೆ ಈ ಹರಿಹರ ಪಾಲಿಫೈಬರಿನ ಏನು ಎನ್ವಿರಾನ್ಮೆಂಟಲ್ ಮೂವ್ಮೆಂಟ್ ಇದೆಯೋ ಅದು ತುಂಗಭದ್ರಾ ನದಿಯ ಮಾಲಿನ್ಯಕ್ಕೆ ಸಂಬಂಧಿಸಿದ್ದು. ಇನ್ ದಾವಣಗೆರೆ ಅಂಡ್ ಹರಿಹರ ಅರೋಸ್ ಅಗೇನ್ಸ್ಟ್ ಹರಿಹರ ಪಾಲಿಫೈಬರ್. ಓಕೆ, ಸೊ ಇದು ನೇತ್ರಾವತಿ ನದಿಯಲ್ಲ, ತುಂಗಭದ್ರಾ ನದಿಯ ವಿರುದ್ಧ. ದೆನ್ ಈ ಕೆಳಗಿನವುಗಳಲ್ಲಿ ಕ್ಯಾಸನೂರ್ ಅರಣ್ಯ ರೋಗದ ಬಗ್ಗೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾರೆ. ಕ್ವೆಶ್ಚನ್ ಡೀಟೇಲ್ ಆಗಿ ಓದ್ಬೇಕು. ಸೊ ಯಾವುದು ತಪ್ಪಾಗಿದೆ? ಇದು 1960ರ ದಶಕದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡಿತು. ಹೌದು, ಸರಿಯಾಗಿದೆ. ಶಿವಮೊಗ್ಗದ ಸೊರಬ ತಾಲೂಕಿನಲ್ಲಿ ಫಸ್ಟ್ ಟೈಮ್ ಕಾಣಿಸ್ಕೊಂಡಿತ್ತು ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಂತ. ಇದು ಉಣ್ಣಿ ಮೂಲಕ ಹರಡುವ ವೈರಲ್ ಸೋಂಕು, ಟಿಕ್ಸ್ ಅಂತ ಏನ್ ಹೇಳ್ತೀವಿ, ಅದರ ಥ್ರೂ. ಬಹಳಷ್ಟು ಜನ ಇದು ಮಂಕೀಸ್ ಥ್ರೂ ಹರಡುತ್ತೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಇದು ತಪ್ಪಾಗಿದೆ ಅಂತ ಹಾಕ್ತಾರೆ. ಅಲ್ಲ, ಇದು ಮಂಕೀಸ್ ಅಲ್ಲಿ ಅಂದ್ರೆ ಮಂಗಗಳಲ್ಲಿ ಫಸ್ಟ್ ಕಾಣಿಸಿಕೊಂಡು ಅದನ್ನ ಅಫೆಕ್ಟ್ ಆಗಿ ಅದರಿಂದ ಮಂಗಗಳು ಸಾಯುವುದನ್ನ ಸ್ಟಾರ್ಟ್ ಆದವು. ಎಲ್ಲಿ? ಕೆಸನೂರಿನಲ್ಲಿ, ಶಿವಮೊಗ್ಗ ಜಿಲ್ಲೆ ಸೊರಬದಲ್ಲಿ. ಆಗ ಅದನ್ನ ಸಂಶೋಧಿಸಿದಾಗ ಏನು ಸಿಕ್ತು ಅಂದ್ರೆ ವೈರಲ್ ಡಿಸೀಸು ಟಿಕ್ಸ್ ಇಂದ ಹರಡುವಂಥದ್ದು. ಟುಡೇ ಇಟ್ ಈಸ್ ಎಲಿಮಿನೇಟೆಡ್ ಫ್ರಮ್ ಕರ್ನಾಟಕ. ಇದು ತಪ್ಪಾದ ಉತ್ತರ. ಸೊ ಆಪ್ಷನ್ ಸಿ ಈಸ್ ರಾಂಗ್ ಆನ್ಸರ್. 1 ಮತ್ತೆ 2 ಸರಿಯಾಗಿದೆ. ಸೊ ಯಾವುದು ತಪ್ಪು ಅಂತ ಕೇಳಿದ್ರೆ ಸಿ ಇಸ್ ರೈಟ್. ಯಾಕೆ ಅಂದ್ರೆ ಅದು ಇವತ್ತಿಗೂ ಪ್ರಿವೇಲೆಂಟ್ ಈವನ್ ಟುಡೇ ಮಲೆನಾಡು ರೀಜನ್ಗಳಲ್ಲಿ, ಇಂದಿಗೂ ಮಲೆನಾಡು ಪ್ರದೇಶಗಳಲ್ಲಿ ಪ್ರಚಲಿತವಾಗಿದೆ ಕೆಸನೂರು ಫಾರೆಸ್ಟ್. ಹೇಗೆ ಹರಡುತ್ತೆ ಅನ್ನೋದ್ರದ ಇಮೇಜ್ ಇದೆ, ಇಲ್ಲಿ ನೋಡ್ಬೋದು ನೀವು. ಸೊ ಮಂಕೀಸ್ ಅಂಡ್ ಸ್ಮಾಲ್ ಮ್ಯಾಮಲ್ಸ್ ಕಾಮನ್ ಹೋಸ್ಟ್ಸ್. ಸೊ ಅವು ಸ್ಪ್ರೆಡ್ ಮಾಡುವಂಥದ್ದಲ್ಲ, ಕ್ಯಾನ್ ಕಾಸ್ ವಿತ್ ಹೈ ಫೆಟಾಲಿಟಿ. ಓಕೆ, ಸೊ ಇದು ಕೆಸನೂರ್ ಬಗ್ಗೆ. ಮುಂದಿನ ಪ್ರಶ್ನೆ, ಯಾವುದು XC2 ಕನ್ಸರ್ವೇಷನ್ ಸೈಟ್ ಆಗಿದೆ? XC2 ಕನ್ಸರ್ವೇಷನ್ ಅಂದ್ರೆ ಆ ಪ್ರಾಣಿ ಅಥವಾ ಪಕ್ಷಿಯನ್ನ ಅದು ಎಲ್ಲಿ ಅದರ ನ್ಯಾಚುರಲ್ ಜಾಗ ಎಲ್ಲಿರುತ್ತೋ ಅಲ್ಲಿಂದ ಹೊರಗಡೆ ಅದನ್ನ ತಗೊಂಡ್ಬಂದು ಸಂಗ್ರಹಣೆ ಮಾಡುವಂಥದ್ದು. ಸೊ ಉದಾಹರಣೆಗೆ ನಾನು ಹೇಳ್ತೀನಿ ಇಲ್ಲಿ. ಸೊ ಇನ್ ಸಿಟು ಅಂತ ಅಂದ್ರೆ ಇದು ಭೂಮಿಯ ಮೇಲೆ ಅವು ಎಲ್ಲಿ ಇರುತ್ತವೋ, ಫಾರ್ ಎಕ್ಸಾಂಪಲ್ ಮರಗಳು ಅಲ್ಲೇ ಮಾಡುವಂಥದ್ದನ್ನ ಇನ್ ಸಿಟು ಅಂತ ಕರಿತೀವಿ. ಅದನ್ನ ಹೊರಗಡೆ ತಗೊಂಡ್ಬಂದು ಒಂದು ಕಂಬಿಗಳು ಹಾಕಿ ಅದನ್ನ ಸಂಗ್ರಹಣೆ ಮಾಡೋದನ್ನ XC2, ಹೊರಗಡೆ ತರೋದನ್ನ XC2 ಅಂತ ಕರಿತೀವಿ. ಇವುಗಳಲ್ಲಿ ಯಾವುದು XC2 ಅಂತ ಹೇಳ್ತಾ ಇದ್ದಾರೆ. ನೈಸರ್ಗಿಕ ವಿಶ್ವ ಪರಂಪರೆಯ ತಾಣಗಳು ಇಲ್ಲ. ಯಾಕೆ ಅಂದ್ರೆ ವಿಶ್ವ ಪರಂಪರೆಯ ತಾಣಗಳು ಎಲ್ಲ ಅಲ್ಲೇ ಇರುವಂತದ್ದು. ಸೊ ದಿಸ್ ಈಸ್ ನಾಟ್ XC2 ಅಲ್ಲ. ಎಲಿಫೆಂಟ್ ರಿಸರ್ವ್ ಏರಿಯಾಸ್. ಎಲಿಫೆಂಟ್ ರಿಸರ್ವ್ ಅಂದ್ರೆ ಅದು ಎಲಿಫೆಂಟ್ಗಳು ಎಲ್ಲಿ ಇರುತ್ತೋ ಅಲ್ಲೇ ಅದನ್ನ ಒಂದು ರಿಸರ್ವ್ ಏರಿಯಾ ಆಗಿ ಕನ್ವರ್ಟ್ ಮಾಡೋದು. ಆ ಎಲಿಫೆಂಟ್ಗಳನ್ನ ತಗೊಂಡ್ಬಂದು ಒಂದು ಝೂವಿನಲ್ಲಿ ಇಟ್ಟರೆ ಅದು XC2 ಆಗುತ್ತೆ. ಓಕೆ, ಸೊ ಇದು ತಪ್ಪಾಗಿದೆ. ರಾಮ್ಸಾರ್ ತಾಣಗಳು ಏನು ಅಂದ್ರೆ ವೆಟ್ಲ್ಯಾಂಡ್ಸ್ ಎಲ್ಲಿರುತ್ತೋ ಅಲ್ಲೇ ಅದನ್ನ ಕನ್ಸರ್ವ್ ಮಾಡಬೇಕು ಅಂತ, ಹೊರಗಡೆ ತಗೊಂಡ್ಬರೋದಲ್ಲ. ಸೊ ಇದು ಕೂಡ ತಪ್ಪಾಗತ್ತೆ. ಸೀಡ್ ಬ್ಯಾಂಕ್ಸ್ ಅಂತ ಅಂದ್ರೆ ಏನು? ಯಾವುದಾದರೂ ಒಂದು ಸೀಡ್ಸ್, ಅಗ್ರಿಕಲ್ಚರ್ ಸೀಡ್ಸ್ ಆಗಿರಬಹುದು, ಅನಿಮಲ್ ಸೀಡ್ಸ್ ಆಗಿರ್ಬೋದು, ಯಾವುದಾದರೂ ಒಂದು ಹೊರಗಡೆ ತಗೊಂಡ್ಬಂದು ಅದನ್ನ ಸಂರಕ್ಷಿಸುವುದು, ಅದನ್ನ XC2 ಅಂತ ಕರೀತಾರೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಸೊ XC2ಗೆ ಪ್ರಿಸರ್ವ್ಸ್ ಅಂದ್ರೆ ಇದು ನೈಸರ್ಗಿಕ
ಆವಾಸ ಸ್ಥಾನಗಳ ಹೊರಗೆ ಜಾತಿಗಳ ಸಂರಕ್ಷಿಸುತ್ತದೆ. ಪ್ರಾಣಿ ಸಂಗ್ರಹಾಲಯಗಳು, ಸಸ್ಯೋದ್ಯಾನಗಳು, ಜೀನ್ ಬ್ಯಾಂಕ್ಗಳು ಎಕ್ಸಿಟುಗೆ ಎಕ್ಸಾಂಪಲ್ಲು. ಇದು ಅಳಿವಿನಂಚಿನಲ್ಲಿರುವ ಜಾತಿಗಳು ಮತ್ತು ಆಮ್, ಆನುವಂಶಿಕ ವೈವಿಧ್ಯತೆಯನ್ನು ರಕ್ಷಿಸುತ್ತದೆ ಅನ್ನೋದನ್ನ ನೋಡಬಹುದು ಎಕ್ಸಿ2 ಬಗ್ಗೆ. ರೈಟ್. ಮುಂದಿನ ಪ್ರಶ್ನೆ, ಕರ್ನಾಟಕದ ರಾಜ್ಯದಲ್ಲಿ ಈ ಕೆಳಗಿನವುಗಳಲ್ಲಿ ಎಷ್ಟು ಸಂರಕ್ಷಣಾ ತಾಣಗಳಿವೆ ಅಂತ ಕೇಳ್ತಾ ಇದ್ದಾರೆ. ಕನ್ಸರ್ವೇಷನ್ ಸೈಟ್ಸ್ ಕರ್ನಾಟಕದಲ್ಲಿ, ಇಲ್ಲಿ ನೋಡ್ಬೋದು ನೀವು, ಕನ್ಸರ್ವೇಷನ್ ಸೈಟ್ಸ್ ಒಂದು ಬರ್ಡ್ ಇದೆ, ಒಂದು ಬ್ಲ್ಯಾಕ್ ಬಕ್ ಇದೆ, ಒಂದು ಎಂಟೈರ್ ಎಕೋಸಿಸ್ಟಮ್ ಅನ್ನ ಹೇಳ್ತಾ ಇದ್ದಾರೆ, ಒಂದು ಆಟರ್ ಅಂತ ಹೇಳ್ತಾ ಇದ್ದಾರೆ. ಇವುಗಳಲ್ಲಿ ಯಾವುದು ಸಂರಕ್ಷಣೆ ಮಾಡೋ ಎಷ್ಟು ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಅಂಕಸಮುದ್ರ ಮತ್ತು ಮೈದನಹಳ್ಳಿ ಬ್ಲ್ಯಾಕ್ ಬಕ್ ಕನ್ಸರ್ವೇಷನ್ನು ಮತ್ತು ಶ್ಯಾಮಲಾ ರೈಪೇರಿಯನ್ ಇಕೋ ಸಿಸ್ಟಮ್ ಕನ್ಸರ್ವೇಷನ್ ರಿಸರ್ವ್, ತುಂಗಭದ್ರಾ ನೀರುನಾಯಿ ಆಟರ್ ಕನ್ಸರ್ವೇಷನ್ ರಿಸರ್ವ್, ಇವೆಲ್ಲವೂ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಕೆಳಗಡೆ ಕನ್ಸರ್ವೇಷನ್ ರಿಸರ್ವ್ ಅಂತ ಘೋಷಿಸಿರುವಂತದ್ದು. ಸೊ ಆಲ್ 4 ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ. ಇದಲ್ಲದೆ ಕರ್ನಾಟಕದಲ್ಲಿ ಇವನ್ನು ಬಿಟ್ಟು ಸೊ ನೀವಿಲ್ಲಿ ನೋಡ್ಬೋದು, ಬಾಸೂರ್ ಅಮೃತ್ ಮಹಲ್ ಕವಲ್ ಕನ್ಸರ್ವೇಷನ್ನು ಮತ್ತು ಹಾರ್ನ್ ಬಿಲ್ ಕನ್ಸರ್ವೇಷನ್ನು ಮತ್ತು ಮಾಗಡಿ ಕೆರೆ ಸಂರಕ್ಷಣೆ. ಸೊ ಇವು ಕೂಡ ಸಂರಕ್ಷಣಾ ಕನ್ಸರ್ವೇಷನ್ ಸೈಟ್ಸ್ ಕರ್ನಾಟಕದಲ್ಲಿ. ಸೊ 10ನೇ ಪ್ರಶ್ನೆ, ಕುದುರೆಮುಖ ಗಣಿಗಾರಿಕೆಯ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾರೆ. ಪಶ್ಚಿಮ ಘಟ್ಟಗಳ ಅವನತಿಯ ಮೇಲೆ ಅದರ ಪ್ರಭಾವದಿಂದಾಗಿ ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ವೆಸ್ಟರ್ನ್ ಘಾಟ್ಸಿನ ಮೇಲೆ ಅದು ಮಾಡುತ್ತಿರುವ ಪ್ರಭಾವದಿಂದಾಗಿ ಅಂತ ಕೇಳ್ತಾ ಇದ್ದಾರೆ. ಹೌದು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಗಣಿಗಾರಿಕೆ ಮಾಡಕ್ಕೆ ಬೇರೆ ಜಾಗಗಳಿದಾವೆ, ಆದ್ರೆ ಈ ತರದ ಸಂರಕ್ಷಣಾ ತಾಣಗಳು ಎಲ್ಲ ಕಡೆ ಸಿಗೋದಿಲ್ಲ. ಸೊ ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ. ಸೊ 1 ಸರಿಯಾಗಿದೆ. ಗಣಿಗಾರಿಕೆಯ ಪ್ರದೇಶವು ಭದ್ರಾ ನದಿಯ ದಡದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಭದ್ರಾ ನದಿಯ ದಡದಲ್ಲೇ ಇರುವಂತದ್ದು. ಆಪ್ಷನ್ ಸಿ 2 ಸರಿಯಾಗಿದೆ. ಕುದುರೆಮುಖ ಮೈನಿಂಗ್ ಬಗ್ಗೆ ರಿಲೇಟೆಡ್. ಸೊ ಇಲ್ಲಿ ನೋಡ್ಬೋದು ನೀವು, ಮೈನಿಂಗ್ ಅನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದೆ. ಮೈನಿಂಗ್ ಸ್ಟಾಪ್ ಮಾಡಿದಾಗ ಈ ತರದ್ದು ಏನು ಸ್ಟೆಪ್ಸ್ ಗಳಾಗಿ ನಿಂತು ಬಿಡುತ್ತೆ. ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಕಾರಣದಿಂದಾಗಿ ಪಶ್ಚಿಮ ಘಟ್ಟಗಳ ಅವನತಿಯ ಮೇಲೆ ಅದರ ಪ್ರಭಾವದಿಂದಾಗಿ ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಅದಲ್ಲದೆ ಈ ಗಣಿಗಾರಿಕೆಯ ವ್ಯರ್ಥವನ್ನು ಲಕ್ಯಾ ಅಣೆಕಟ್ಟಿನಲ್ಲಿ ಸಂಗ್ರಹಿಸಲಾಗಿದೆ, ಅದನ್ನ ಅಲ್ಲಿ ಸ್ಟೋರ್ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, 2010ರ ಔಜು ಪ್ರದೇಶಗಳ ವೆಟ್ಲ್ಯಾಂಡ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಕನ್ನಡದಲ್ಲಿ ಔಜು ಅಂತ ಹೇಳ್ತಾರೆ, ಅಥವಾ ತೇವ ಪ್ರದೇಶಗಳು ಅಂತನೂ. ಸಂರಕ್ಷಣಾ ಮತ್ತು ನಿರ್ವಹಣೆಯ ನಿಯಮಗಳ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ ಇರೋದು. ವೆಟ್ಲ್ಯಾಂಡ್ಸ್ ಕನ್ಸರ್ವೇಷನ್, ಇದರ ಅಡಿಯಲ್ಲಿ ರಾಜ್ಯ ಸರ್ಕಾರಗಳಿಂದ ತೇವಭೂಮಿಗಳ ಗುರುತಿಸುವಿಕೆ, ಗಡಿ ಗುರುತಿಸುವಿಕೆ ಮತ್ತು ಅಧಿಕೃತ ಪದನಾಮವು ಕಡ್ಡಾಯವಾಗಿದೆ. ಅಂದ್ರೆ ಸ್ಟೇಟ್ ಗವರ್ನಮೆಂಟ್ಸು ಕಂಪಲ್ಸರಿಯಾಗಿ ಅವನ್ನ ಗುರುತಿಸ್ಬೇಕು. ಯಾವುದನ್ನ ಅಂದ್ರೆ ವೆಟ್ಲ್ಯಾಂಡ್ಸ್ ಯಾವುದು, ಅದನ್ನ ಡಿಮಾರ್ಕ್ ಮಾಡಬೇಕು, ಮತ್ತೆ ಅದರ ಬೌಂಡ್ರೀಸ್ ಹೇಳಬೇಕು, ಮತ್ತು ಅದಕ್ಕೆ ಒಂದು ಅಫಿಷಿಯಲ್ ಡೆಸಿಗ್ನೇಷನ್ ಹೆಸರನ್ನ ಕೊಡಬೇಕು ಅನ್ನೋದು ವೆಟ್ಲ್ಯಾಂಡ್ಸ್ ಕನ್ಸರ್ವೇಷನ್ ರೂಲ್ಸ್ ನಲ್ಲಿ ಹೇಳ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಒಂದು ವರ್ಷದ ನಿಗದಿತ ಅವಧಿಯೊಳಗೆ ಮಾಡಬೇಕು. ಯಾವಾಗ? ರೂಲ್ಸಿನ ಬಂದ ನಂತರ. ಆಪ್ಷನ್ 1 ಸರಿಯಾಗಿದೆ. 1 ವರ್ಷ ಅಲ್ಲ, 2 ವರ್ಷಗಳ ಕಾಲ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಯಾವ ಮಿನಿಸ್ಟ್ರಿ ಅಂದ್ರೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜು, ಗವರ್ಮೆಂಟ್ ಆಫ್ ಇಂಡಿಯಾ. ಗೈಡ್ಲೈನ್ಸ್ ಫಾರ್ ಇಂಪ್ಲಿಮೆಂಟಿಂಗ್ ವೆಟ್ಲ್ಯಾಂಡ್ಸ್ ಕನ್ಸರ್ವೇಷನ್ ಮ್ಯಾನೇಜ್ಮೆಂಟ್ ರೂಲ್ಸ್ 2017ರಲ್ಲಿ ಬಂದಂಥದ್ದು. ಇದು 1986ರ ಪರಿಸರ ಸಂರಕ್ಷಣಾ, ನೆನಪಿನಲ್ಲಿಟ್ಕೋಬೇಕು. ಇದು ವಾಟರ್ ಪೊಲ್ಯೂಷನ್ ಬಗ್ಗೆ ಅಲ್ಲ, ಏರ್ ಪೊಲ್ಯೂಷನ್ ಬಗ್ಗೆ ಅಲ್ಲ, ಪರಿಸರ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಜಾರಿಯಾಗಿರುವಂತದ್ದು ವೆಟ್ಲ್ಯಾಂಡ್ಸ್ ಕನ್ಸರ್ವೇಷನ್. ಇದು ತೇವ ಪ್ರದೇಶಗಳ ಗುರುತಿಸುವಿಕೆ, ಗಡಿ ಗುರುತಿಸುವಿಕೆ ಮತ್ತು ಅಧಿಕೃತ ನಿಗದಿತ ಅವಧಿ 2 ವರ್ಷ. ಓಕೆ,